ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಸಿಸ್ಟರ್ ಗ್ರೂಪ್ ಪ್ರವೇಶದ ವಿಡಿಯೋನೇ ಕಂಟಿನ್ಯೂ ಇದೆ. ಇನ್ನೂ ಒಂದೆರಡು ವಿಡಿಯೋ ಇದೆ, ಪಾರ್ಟ್ ಆಗಿ ಬರ್ತಾ ಇರುತ್ತೆ. ನೋಡ್ತಾ ಇರಿ, ಎಂಜಾಯ್ಮೆಂಟ್ ಮಾಡ್ತಾ ಇರಿ. ಇದು ಬೆಳಿಗ್ಗೆ ಮಾರ್ನಿಂಗು ನನ್ನ ಸಿಸ್ಟರ್ ಈ ತರ ರೆಡಿ ಆಗಿದ್ರು. ನೋಡಿ, ಚೆನ್ನಾಗಿದೆ ಅಲ್ವಾ ಸ್ಯಾರಿ? ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆಯ್ತಾ? ಕಮೆಂಟ್ ಮಾಡಿ. ಸ್ಯಾರಿ ಕಲರ್ ಚೆನ್ನಾಗಿದೆ, ಲೈಟ್ ಕಲರು, ಪಿಂಕ್ ಬಾರ್ಡರ್ ಇದೆ, ಚೆನ್ನಾಗಿದೆ. ಸ್ಯಾರಿ ಮಾತ್ರ ಸೂಪರ್ ಆಗಿತ್ತು. ಇದು ಸ್ಟಾರ್ಟಿಂಗು ಬರ್ತಿದ್ದಂಗೆನೆ ಅವ್ರ ಕೈಯಲ್ಲಿ ದೀಪ ಹಚ್ಚಿಸ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾ ಇದ್ರು. ಸ್ಟಾರ್ಟಿಂಗ್ ದೀಪ ಎಲ್ಲ ಹಚ್ಚಿಸ್ಬಿಟ್ಟು ಇವಾಗ ಅವ್ರ ಯಜಮಾನ್ರ ಕೈಲಿ, ಅವರು ಕಪಲ್ಸ್ ಇದ್ದಾರೆ ನೋಡಿ, ಅವ್ರ ಯಜಮಾನ್ರ ಕೈಲಿ ಅರ್ಶಿನ ಕುಂಕುಮ ಇಟ್ಟು ಹೂವು ಮುಡಿಸಿ ಆಮೇಲೆ ಹಾರ ಎಕ್ಸ್ಚೇಂಜ್ ಮಾಡಿದ್ರು. ಗೃಹಪ್ರವೇಶ ಅಂದ್ರೆ ಒಂದು ಮಿನಿ ಮದುವೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಮದುವೆ ತರಾನೇ ಇರುತ್ತೆ. ಅರ್ಶಿನ ಶಾಸ್ತ್ರ ಮಾಡಲ್ಲ, ಮತ್ತೆ ಮಾಂಗಲ್ಯ ಕಟ್ಟಿಸಲ್ಲ. ಅವೆರಡು ಬಿಟ್ರೆ ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ಸೇಮ್ ಮಿನಿ ಮದುವೆ ಅಂತಾನೆ ಹೇಳ್ಬೋದು. ಗಂಗೆ ಪೂಜೆ ಎಲ್ಲ ಇದ್ದೇ ಇರುತ್ತೆ ಅಲ್ವಾ? ನೋಡಿ, ಈ ತರ ಕಂಟಿನ್ಯೂ ಆಗ್ತಿದೆ. ಬೆಳಗ್ಗೆ ಇನ್ನ ಹೋಮ ಪೂಜೆ ಎಲ್ಲ ಇತ್ತು, ಅವ್ರು ಮಾಡಿಸ್ತಾ ಇದ್ದ ಪೂಜೆ ಲಕ್ಷ್ಮೀ ಪೂಜೆ ಮತ್ತೆ ಗಣೇಶ ಹೋಮ ಅಂತ ಮಾಡಿಸಿದ್ರು. ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅನ್ಕೊಂಡ್ರು, ಯಾಕೋ ಅಡ್ಜಸ್ಟ್ ಆಗಿಲ್ಲ ಅವ್ರಿಗೆ. ನೋಡೋಣ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾದ್ರು. ಲಕ್ಷ್ಮೀ ಪೂಜೆ ಮತ್ತೆ ಗಣೇಶ ಹೋಮ ಮಾಡಿಸಿದ್ರು. ಮಾರ್ನಿಂಗ್ ಅಷ್ಟೇ ಅವ್ರದ್ದು ಪೂಜೆ ಇದ್ದಿದ್ದು, ಸಂಜೆ ಯಾವುದೇ ಪೂಜೆ ಇರಲಿಲ್ಲ. ಅಂದರೆ ರಾತ್ರಿ ಯಾವುದೇ ಪೂಜೆ ಇರಲಿಲ್ಲ, ಬೆಳಿಗ್ಗೆ ಮಾರ್ನಿಂಗ್ ಅಷ್ಟೇ ಪೂಜೆ ಇದ್ದಿದ್ದು. ಇವಾಗ ಹಾರ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ನೋಡಿ. ಸೇಮ್ ಗಂಡು ಹೆಣ್ಣು ತರಾನೇ ರೆಡಿ ಆಗ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅವರು ಅಷ್ಟೇ, ನಾನು ನಮ್ಮ ಸಿಸ್ಟರ್ ಹಸ್ಬೆಂಡ್ ಇದಾರಲ್ಲ, ಅವರು ಅಷ್ಟೇ ವೈಟ್ ಅಂಡ್ ವೈಟ್ ಅಲ್ಲಿ ಮಿಂಚ್ತಾವ್ರೆ. ನಮ್ಮ ಸಿಸ್ಟರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸ್ಯಾರಿ ಸೂಪರ್ ಆಗಿದೆ, ಸ್ಯಾರಿ ಸೆಲೆಕ್ಷನ್ ಚೆನ್ನಾಗಿದೆ. ಮತ್ತೆ ಇವಾಗ ಅವ್ರನ್ನ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು, ಒಂದೆರಡು ಕಪಲ್ ಫೋಟೋ, ಮತ್ತೆ ಅವ್ರ ಫ್ಯಾಮಿಲಿ ಅವ್ರ ಮಕ್ಕಳ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ನೋಡಿ, ಇದೆ ಅವ್ರ ಫ್ಯಾಮಿಲಿ. ಈ ಒಂದು ಹೆಣ್ಣು ಒಂದು ಗಂಡು, ಅವ್ರ ಮಕ್ಕಳು, ಮಗ ದೊಡ್ಡೋನು, ಮಗಳು ಚಿಕ್ಕೋಳು. ಅವ್ರ ಫ್ಯಾಮಿಲಿ ಕ್ಯೂಟ್ ಫ್ಯಾಮಿಲಿ ಆಗಿದೆ. ಮತ್ತೆ ಇವಾಗ ನೆಕ್ಸ್ಟ್ ಗಂಗೆ ಪೂಜೆ ಮಾಡೋದಕ್ಕೆ ಎಲ್ಲರೂ ಆಚೆ ಹೋದೋ. ಅಲ್ಲೇ ನೆಲ್ಲಿ ಹತ್ರನೇ ಪೂಜೆ ಮಾಡಬೇಕು ಅಂತೇಳಿ ಕರೀತಿದ್ದಾಳೆ. 5 ಜನ ಬೇಕಲ್ವಾ ಕಳಶ ಎತ್ಕೊಳಕ್ಕೆ, ಗಂಗೆ ಪೂಜೆ ಮಾಡ್ಬಿಟ್ಟು. ಅದಕ್ಕೆ ಕರೀತಿದ್ರೆ ಬನ್ನಿ ಅಂತ. ಅವರು ಎಲ್ಲ ರೆಡಿ ಆಗಿದ್ರು, ಅವ್ರ ಜೊತೆ ನಾವು ಕೂಡ ಜಾಯಿನ್ ಆದೋ. ನೋಡಿ, ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಗಂಗೆ ಪೂಜೆ ಎಲ್ಲ ಆದ್ಮೇಲೆ ಮತ್ತೆ ಹಸು ಮತ್ತೆ ಕರುನ ಕರ್ಕೊಂಬಂದು ಅದಕ್ಕೂ ಪೂಜೆ ಎಲ್ಲ ಮಾಡಿ, ಫಸ್ಟು ಹಸು ಕರುನ ಒಳಗಡೆ ಕರ್ಕೊಂಡ್ರು. ಆಮೇಲೆ ಇವರು ಹೊಸಲು ಪೂಜೆ ಎಲ್ಲ ಮಾಡಿ ಹಸು ಕರುನ ಒಳಗಡೆ ಕರ್ಕೊಂಡು, ಆಮೇಲೆ ಗಂಗೆ ಪೂಜೆ ಎಲ್ಲ ಆದ್ಮೇಲೆ ಇದನ್ನೆಲ್ಲ ಒಳಗಡೆ ಎತ್ಕೊಂಡು ಹೋದ್ರು. ಹೇಗೆ ಬರ್ತಿದೆ ವಿಡಿಯೋಸು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೋಡಿ, ಎಂಜಾಯ್ ಮಾಡಿ. ನೋಡಿ, ನಮ್ಮ ಅಕ್ಕ ರೇಗ್ತಾವಳೆ, ಕರೀತಿದ್ದಾಳೆ ಒಂದೇ ಸಮ. ಸುಮ್ಮನೆ ನಿಂತ್ಕೊಳ್ಳೆ, ಬರ್ತೀವಿ ಅಂತ ರೇಗ್ತಾ ಇದ್ದಾರೆ ನಮ್ಮ ಅಕ್ಕ. ನನಗೆ ಎತ್ಕೊ ಅಂದರು, ಅದಕ್ಕೆ ನಾನು ಅಲ್ಲಿಕ್ಕಕ್ಕ ಆಮೇಲೆ ಎತ್ಕೊತೀನಿ ಅಂದೆ. ಇವರು ಅವ್ರ ನಾದ್ನಿ, ಅಂದರೆ ನಮ್ಮ ಸಿಸ್ಟರ್ ಇದ್ರಲ್ಲ, ಅವ್ರ ನಾದ್ನಿ, ಅವ್ರ ಯಜಮಾನ್ರು ತಂಗಿ. ಅವರು ಒಬ್ಬರೇ ತಂಗಿ, ಒಬ್ರು ತಮ್ಮ ಒಬ್ರು ತಂಗಿ ಇದ್ದಾರೆ. ಅವರು ನೋಡಿ, ಈ ಥರ ಎಲ್ಲ ಬಾಳೆ ಎಲೆ ಹಾಕ್ಬಿಟ್ಟು ಆ ಥರ 5 ಚೊಂಬಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರು. ಅದಕ್ಕೆ ಇವಾಗ ಪೂಜೆ ಎಲ್ಲ ಪ್ರೊಸೀಜರ್ ಮಾಡ್ತಾರೆ. ನೋಡ್ತಾ ಇರಿ, ಹಾಗೆ ಎಂಜಾಯ್ ಮಾಡಿ. ಹೀಗೆ ಪೂಜೆ ಮಾಡ್ತಾ ಇದ್ರು. ಒಂದು ಮನೆ ಕಟ್ಟೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟಪಟ್ಟಿದ್ದಾರೆ. ಮತ್ತು ಪೂಜೆ ಎಲ್ಲ ಚೆನ್ನಾಗಾಗಬೇಕು ಅಂತ ತುಂಬ
ಮೈಂಡ್ ಪ್ರೆಷರ್ ಅಂತೂ ತಗೊಂಬಿಟ್ಟಿದ್ರು ಇಬ್ರೂನುನು. ಅವಳು ಅಷ್ಟೇ ಮತ್ತೆ ಅವ್ರ ಹಸ್ಬೆಂಡು ಅಷ್ಟೇ ತುಂಬ ಟೆನ್ಷನ್ ಮಾಡ್ಕೊಂಡಿದ್ರು ಪೂಜೆ ಎಲ್ಲ ಹೇಗಾಗುತ್ತೋ ಏನು ಕಥೆನೋ ಅಂತ ಹೇಳಿ. ಅದು ಬೇರೆ ಫಸ್ಟ್ ಟೈಮ್ ಅಲ್ವಾ, ಎಂಥವ್ರಿಗೂ ಕೂಡ ನವರಸ ಆಗೋದು ಕಾಮನ್ನು. ಒಂದು ಕೆಲಸ ಗೊತ್ತಿರೋ ಕೆಲಸ ಆದರೆ ಪಟಾಪಟ್ ಮಾಡಿ ಮುಗಿಸ್ಕೊಳ್ಳೋದು ಬಿಡ್ಬೋದು. ಬಟ್ ಗೊತ್ತಿಲ್ದಿರೋ ಕೆಲಸ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ, ಒಂದು ಫಂಕ್ಷನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಸ್ವಲ್ಪ ನವರಸ ಆಗೋದು ಖಂಡಿತ. ಏನೋ ಒಂದು ಗಾಬರಿ ಥರ ಆಗ್ತಾ ಇರುತ್ತೆ, ಮೈಂಡ್ ಓಡಲ್ಲ, ಏನು ತರಬೇಕು, ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತ ಹೇಳಿ ಮೈಂಡ್ ಓಡಲ್ಲ. ಆದರೂ ಸ್ವಲ್ಪ ಗಾಬರಿಲೇ ಎಲ್ಲ ಮುಗೀತು. ಅಂದರೆ ಯಾವುದೇ ರೀತಿ ಪೂಜೆಗೆ ಯಾವುದೇ ರೀತಿ ಅಡ್ಡಿ ಆತಂಕ ಯಾವುದೂ ಬರಲಿಲ್ಲ. ಒಟ್ಟಿನಲ್ಲಿ ತುಂಬ ಚೆನ್ನಾಗಾಯಿತು, ಪೂಜೆ ಎಲ್ಲ ಸಮಾಧಾನವಾಗಿ ಆಯಿತು. ಬಟ್ ಅದು ಹಿಂದಿನ ದಿವಸ ಪ್ರಿಪ್ರೇಷನ್ಗೆಲ್ಲ ಸ್ವಲ್ಪ ಟೆನ್ಷನ್ ಮಾಡ್ಕೊಬಿಟ್ಟಿದ್ರು. ಒಂದು ಐಟಮ್ ತಂದರೆ ಒಂದು ಐಟಮ್ ತರೋಕ್ಕಾಗಿರಲಿಲ್ಲ. ಎಲ್ಲ ಸಹಜ ಅಲ್ವಾ, ಫಸ್ಟ್ ಟೈಮ್ ಮನೆ ಕಟ್ಟಿದ್ದಾರೆ. ಅದು ಬೇರೆ ಮನೆ ಕೂಡ ಬೇಗ ಆಗಬೇಕಾಗಿತ್ತು. ಈ ಡೇಟಲ್ಲೇ ಗೃಹ ಪ್ರವೇಶ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ರು ಮೈಂಡಲ್ಲಿ. ಮತ್ತು ನೆಕ್ಸ್ಟು ಅಂದರೆ ತುಂಬ ನವೆಂಬರ್ಗೆ ಹೊರಟೋಗ್ಬಿಟ್ಟಿರೋದು, ಕಾರ್ತಿಕ್ ಸೋಮವಾರಕ್ಕೆ ಡೇಟ್ ಸಿಕ್ಕಿರೋದು. ಅಷ್ಟು ದಿನ ವೆಯ್ಟ್ ಮಾಡುವಷ್ಟು ಅವ್ರಿಗೆ ಟೈಮ್ ಇರಲಿಲ್ಲ. ಈ ಶ್ರಾವಣದಲ್ಲೇ ಮುಗಿಸ್ಕೊಂಡು ಹೋಗಬೇಕು ಅಂತ ಅವರು ಮನೆ ಕೆಲಸನೂ ಅಷ್ಟೇ ಫಾಸ್ಟಾಗಿ ಮಾಡ್ತಾಯಿದ್ರು. ಇನ್ ಕೇಸ್ ನಾಳೆ ನಾಡ್ದು ಗೃಹ ಪ್ರವೇಶ ಐತೆ ಅಂದರೂ ಕೂಡ ಮನೆ ಕೆಲಸ ಇನ್ನೂ ನಡೀತಾನೆ ಇತ್ತು. ಅಂದರೆ ಚಿಕ್ಕ ಪುಟ್ಟ ಕೆಲ್ಸಗಳು ಇದ್ದೇ ಇರುತ್ತೆ ಅಲ್ವಾ, ಅದನ್ನು ಒರೆಸ್ಬೇಕು, ಕ್ಲೀನ್ ಮಾಡಬೇಕು. ಮನೆ ಆಗಿದ ತಕ್ಷಣ ರೆಡಿ ಆಗಿಬಿಡಲ್ಲಲ್ವಾ, ಎಲ್ಲ ನೀಟಾಗಿ ಕವರ್ ಮಾಡಬೇಕು ಅಲ್ವಾ. ಅದೇ ರೀತಿ ಇನ್ನೂ ಕೆಲ್ಸಗಳು ತುಂಬ ನಡೀತಾನೆ ಇತ್ತು. ಮನೆಯೆಲ್ಲ ವಾಶ್ ಆಗಿರಲಿಲ್ಲ. ನನ್ನ ತಮ್ಮದಿರು ಇನ್ನೇ 1 ದಿವಸ 2 ದಿವಸ ಇತ್ತು ಅನಿಸುತ್ತೆ ಗೃಹಪ್ರವೇಶ. ಆವಾಗ ಹೋಗಿ ಮನೆ ಕ್ಲೀನಿಂಗಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ನೋಡಿ, ಇವಾಗ ಹಸು ಕರುನ ಕೂಡ ಹಿಡ್ಕೊಂಬಂದರು. ಇಲ್ಲಿ ಹೊಸ್ಲು ಪೂಜೆ ಕೂಡ ಮಾಡ್ತಿದ್ದಾರೆ. ಹೊಸ್ಲು ಪೂಜೆ ಎಲ್ಲ ಆದಮೇಲೆ ಹಸು ಕರುಗೂ ಕೂಡ ಪೂಜೆ ಮಾಡಿ ಅದನ್ನ ಕರ್ಕೊತಾರೆ ಒಳಗಡೆಗೆ. ಆಮೇಲೆ ನಂತರ ಗಂಗೆ ಪೂಜೆ ಎಲ್ಲ ಮಾಡಿದ್ರಲ್ಲ, ಅದನ್ನೆಲ್ಲ 5 ಜನ ಮುತ್ತೈದೆಯರು ಎತ್ಕೊಂಡು ಬರ್ತಾರೆ. ಇದು ಹೊಸ್ಲು ಪೂಜೆ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ತಾಮ್ರದ ಕಾಸು ಅವ್ರ ಯಜಮಾನ್ರ ಕೈಲಿ ಓಡಿಸ್ತಾರೆ. ಬಟ್ ನಾನು ನೋಡಿರೋ ಪ್ರಕಾರ ಮಧ್ಯದಲ್ಲಿ ಒಂದು ಇಟ್ಬಿಟ್ಟು ತಾಮ್ರದ ಕಾಸು ಓಡಿಸ್ತಾ ಇದ್ರು. ನಾನು ತುಂಬ ಕಮ್ಮಿ ಗೃಹಪ್ರವೇಶ ನೋಡಿರೋದು. ನಾನು ನೋಡಿರೋ ಗೃಹಪ್ರವೇಶಗಳಲ್ಲಿ ಮಧ್ಯದಲ್ಲಿ ಒಂದೇ ಕಾಸು ಇಕ್ಕಿ ಹೊಸ್ಲಿಗೆ ಓಡಿಸ್ತಾ ಇದ್ರು. ಬಟ್ ಇಲ್ಲಿ 3 ಕಾಸು ಇಕ್ಕಿದ್ರು, ಏನಕ್ಕೆ ಅಂತ ಗೊತ್ತಾಗಿಲ್ಲ ನನಗೆ. ಬಟ್ ಓಕೆ, ನಾನೇನು ಕೇಳಕ್ಕೆ ಹೋಗಿಲ್ಲ. ಕೇಳಬೇಕು ಅಂದ್ಕೊಂಡೆ, ಕೇಳಕ್ಕೆ ಟೈಮ್ ಸಿಕ್ಕಿಲ್ಲ. ನೋಡೋಣ, ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ಕಮೆಂಟ್ ಮೂಲಕ ತಿಳಿಸಿ. ಮಧ್ಯದಲ್ಲಿ ಓಡಿಸ್ತಾರೆ, ಅದು ಖಂಡಿತ ಗೊತ್ತು ನನಗೆ. ಬಟ್ ಇಲ್ಲಿ ಇವತ್ತು ನಾನು ನೋಡಿರೋ ಪ್ರಕಾರ 3 ಕಡೆ ಓಡಿಸಿದ್ರು, 3 ಕಾಸು ಓಡಿಸಿದ್ರು. ಅದೇನು ಅಂತ ಗೊತ್ತಾಗಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೋಡಿ, ಇವಾಗ ದೀಪ ಎಲ್ಲ ಹಚ್ಚಿಸಿದ್ರು, ಹೊಸ್ಲು ಪೂಜೆ ಮಾಡ್ತಿದ್ದಾರೆ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಮನೆ ಕಟ್ಟೋದೇ ಒಂದು ದೊಡ್ಡ ಕನಸಾಗ್ಬಿಟ್ಟಿರುತ್ತೆ. ಆ ಕನಸು ಈಡೇರಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ತೀವಿ, ಎಷ್ಟು ಶ್ರಮ ಬೇಕು ಆ ಕನಸು ಈಡೇರಿಸ್ಕೊಳ್ಳೋಕ್ಕೆ. ಅಂದರೆ ನಾನು ಲೈವಲ್ಲಿ ನೋಡಿರೋದು ಅಂದರೆ ಇವ್ರನ್ನೇ ತುಂಬ ಕಷ್ಟಪಟ್ಟು ಮನೇನ ಇದು ಮಾಡ್ಕೊಂಡಿದ್ದಾರೆ. ನಮ್ಮನೆ ಕಟ್ಟಿದಾಗ ನಾವಿನ್ನೂ 10th ಅಂದರೆ ನಮ್ಮ ಅಪ್ಪ ಮನೆ ಕಟ್ತಾ ಇದ್ದಾಗ ನಾವು 10th ಓದ್ತಾ ಇದ್ದೆ. ನಾನು 10th ಸ್ಟ್ಯಾಂಡರ್ಡ್ಗೆ ಅವಾಗ ತಾನೇ ಜಾಯ್ನ್ ಆಗಿದ್ದೆ. ಆ ಟೈಮಲ್ಲಿ ನಮ್ಮಪ್ಪ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ನಮಗಿನ್ನೂ ಅಷ್ಟೊಂದೇನು ಐಡಿಯಾ ಇರಲಿಲ್ಲ. ಬಟ್ ಮನೆ ಕಟ್ತಾ ಇದ್ರಲ್ಲ, ನಮಗೆ ತುಂಬ ಖುಷಿ ಆಗ್ತಾಯಿತ್ತು. ನಮ್ಮದು ಹೊಸ ಮನೆ ಕಟ್ತಿದ್ದೀವಿ, ನಮ್ಮ ಮನೆ ಇದು ಅಂತ ತುಂಬ ಖುಷಿ ಆಗ್ತಾಯಿತ್ತು. ನಮ್ಮದು ಸ್ವಂತ ಮನೆ ಅಂತ ಹೇಳಿ. ನಾವು ಬಾಡಿಗೆ ಮನೇಲಿದ್ದು ಆಮೇಲೆ ನಮ್ಮಪ್ಪ ಸ್ವಂತ ಮನೆ ಕಟ್ಟಿದ್ದು. ನಮ್ಮದು ಅಂತ ಮನೆ ಕಟ್ಕೊಂಡಿದ್ದು ನಾವು 10th ಓದ್ತಾ ಇರ್ಬೇಕಾದ್ರೆ ಕಟ್ಟಿದ್ದು. ತುಂಬ ಮೆಮೊರಿಯಸ್ ಇದೆ. ಬಟ್ ತುಂಬ ಚೆನ್ನಾಗಿ ಆಟ ಆಡಿದ್ದೀವಿ. ಇನ್ ಕೇಸ್ ಮೋಲ್ಡೆಲ್ಲ ಹಾಕಿದ್ಮೇಲೆ ಅಲ್ಲಿ ನೀರೆಲ್ಲ ಕಟ್ತಾರಲ್ವ, ಆ ನೀರು ಹಾಕೋವಾಗಲಿ ಅದೆಲ್ಲ ಸಖತ್ ಎಂಜಾಯ್ ಮಾಡಿದ್ದೀವಿ.
ಒಂದ್ ಕಡೆ ಕೆಲಸ ಕೂಡ ಮಾಡಿದೀವಿ ಮತ್ತೆ ಎಂಜಾಯ್ ಕೂಡ ಮಾಡಿದೀವಿ ಅವಾಗಿನ್ನು ಆಟ ಆಡೋ ಟೈಮ್ ಅಲ್ವಾ. ಅವಾಗ ತುಂಬಾ ಎಂಜಾಯ್ ಮಾಡಿದೀವಿ, ತುಂಬಾ ಮೆಮೊರೀಸ್ ಇದೆ. ನನ್ಗಂತೂ ನಮ್ಮನೆ ಗೃಹಪ್ರವೇಶದ್ದು ತುಂಬಾ ಇಷ್ಟ ಆಗುತ್ತೆ. ಆ ಮೆಮೊರಿ ನೆನ್ಸ್ಕೊಂಡ್ರೆ ಈಗೂ ಒಂಥರ ಖುಷಿ ಆಗ್ತಾ ಇರುತ್ತೆ. ಆ ಸಖತ್ ಎಂಜಾಯ್ ಮಾಡಿದೀನಿ ಅವಾಗ ನಾನಂತೂನು. ನಾನು ಆಗ್ಲಿ ನನ್ನ ತಮ್ಮ ಆಗ್ಲಿ ಸಿಕ್ಕಾಪಟ್ಟೆ. ನಮ್ಗ್ ಖುಷಿ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ, ನಮ್ದು ಸ್ವಂತ ಮನೆ ಆಗ್ತಿದೆ ಅಂತ. ನಂತರ ಖುಷಿ ಆಯ್ತು. ಇವಾಗ ಆಲ್ಮೋಸ್ಟ್ ನಮ್ ಮನೆ ಕಟ್ಟಿ ಒಂದ್ 24 ಇಯರ್ಸ್ ಆಗಿದೆ ನಮ್ದು. 24 ವರ್ಷ ಆಗುತ್ತೆ ಈ ನವೆಂಬರ್ ಬಂದ್ರೆ. ನಾವು ಕಾರ್ತಿಕ್ ಸೋಮವಾರದಲ್ಲಿ ಗೃಹಪ್ರವೇಶ ಮಾಡಿದ್ದು. 24 ವರ್ಷ ಆಗುತ್ತೆ ನಮ್ಮ ಮನೆ ಗೃಹಪ್ರವೇಶ ಆಗಿ. ಮತ್ತೆ ಇನ್ನೊಂದ್ ಏನು ಇನ್ಸಿಡೆಂಟ್ ಆಯ್ತು ಅಂದ್ರೆ, ನಮ್ಮ ಮನೆಗೆ ಫುಲ್ಲು ಎಲ್ಲ ರೆಡಿ ಆಗಿತ್ತು. ಬಟ್ ಅವಾಗ ತುಂಬಾ ಒಂದ್ ಬ್ಯಾಡ್ ಇನ್ಸಿಡೆಂಟ್ ನಡೆದೋಯ್ತು ನಮ್ಮ ಮನೆಯಲ್ಲಿ. ಗೃಹಪ್ರವೇಶ ಆಗ್ಬೇಕಾಗಿತ್ತು, ಇನ್ನೇನು ಆಲ್ಮೋಸ್ಟ್ ನಮ್ದು ಎಂಡಿಂಗ್ ಟೈಮು ಮನೆ ಫಿನಿಶಿಂಗ್ ಅಲ್ಲಿ. ಬ್ಯಾಡ್ ಟೈಮ್ ಅಂತಾನೆ ಹೇಳ್ಬೋದು. ಅದೇನಾಯ್ತು ಗೊತ್ತಾಗ್ಲಿಲ್ಲ ನಮ್ಗೆ. ಫುಡ್ ಪಾಯ್ಸನ್ ತರ ಆಗ್ಬಿಟ್ಟು ಎಲ್ಲರೂ ಪ್ರತಿ ಒಬ್ರು ಕೂಡ ನಮ್ಮ ಮನೇಲಿ ಪೇಷಂಟ್ ಆಗೋದ್ವಿ. ಫುಡ್ ಪಾಯ್ಸನ್ ತರ ಆಗ್ಬಿಟ್ಟು ಎಲ್ಲಾರ್ಗು ವಾಮಿಟ್, ಎಲ್ಲಾ ಸೀರಿಯಸ್ ಆಗ್ಬಿಟ್ಟಿದ್ರು. ಅದ್ರಲ್ಲಂತೂ ನಾನ್ ತುಂಬಾ ಸೀರಿಯಸ್ ಆಗಿದೆ. ನನ್ನನ್ನ ರಾಮಯ್ಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಉಳಿಯೋ ಚಾನ್ಸ್ ಇಲ್ಲ ಅನ್ಕೊಂಡಿದ್ರು ಅನ್ಸುತ್ತೆ. ಬಟ್ ಏನೋ ದೇವ್ರ ದಯ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ, ನಾನು ಹುಷಾರಾಗಿ ಬಂದೆ. ನಾನು ಈ ಖುಷಿ ವಿಚಾರದಲ್ಲಿ ಯಾಕೆ ಆ ದುಃಖದ ವಿಚಾರ ಮಾತಾಡೋದು ಅಲ್ವಾ. ಬನ್ನಿ ಖುಷಿ ವಿಚಾರನ ಹಂಚ್ಕೊಳ್ಳೋಣ. ನೋಡಿ ಇವಾಗ ಹಸುಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ನನ್ನ ಸಿಸ್ಟರ್ಗಂತೂ ಅದೇನ್ ಭಯನೋ ಏನ್ ಕತೆನೋ ಗೊತ್ತಿಲ್ಲ, ತುಂಬಾನೇ ಭಯ ಪಡ್ತಾವಳೆ. ಹಸುಗೆ ಪೂಜೆ ಮಾಡಕ್ಕೆ ತುಂಬಾ ಭಯ ಪಡ್ತಾಳೆ. ಅವಳು ಸಿಟಿಲಿ ಬೆಳೆದಿರೋದು. ಮದ್ವೆ ಆದ್ಮೇಲೆ ಆಗ್ಲೇ 10 ವರ್ಷ ಆಗಿದೆ ಅವಳು ಹಳ್ಳಿಗೆ ಸೇರ್ಕೊಂಡು. ಬಟ್ ಇನ್ನೂ ಆ ಭಯ ಅನ್ನೋದು ಹೋಗಿಲ್ಲ. ನಮಗೂ ಕೂಡ ಭಯ ಆಗುತ್ತೆ, ನಾವೇನು ಇದ್ ಮಾಡಲ್ಲ. ಆದ್ರೂ ಓಕೆ. ಬಟ್ ಗೊತ್ತಿರೋರು ಮನೆ ಹತ್ರನೇ ಇರೋದಲ್ವಾ ಹಸು, ಅದರಿಂದ ಏನ್ ಭಯ ಪಡೋ ಅಂತದಿಲ್ಲ. ಒಟ್ನಲ್ಲಿ ತುಂಬಾ ಚೆನ್ನಾಗಿ ನಡೀತಿತ್ತು. ಚೆನ್ನಾಗಿ ಪೂಜೆ ಎಲ್ಲ ನಡ್ಕೊಂಡ್ ಬಂತು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.